ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಮಜ್ಜಿಗೆ ದಿಂಡಿನ ಪಲ್ಯ ಮಾಡ್ತಾಯಿದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬನ್ನಿ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ. ಈ ಮಜ್ಜಿಗೆ ದಿಂಡಿನ ಪಲ್ಯ ಮಾಡೋದು ತುಂಬ ಜನರಿಗೆ ಗೊತ್ತಿಲ್ಲ. ಸೊ ನಾನು ಇವತ್ತಿನ ವಿಡಿಯೋಲ್ಲಿ ತೋರಿಸ್ತಾ ಇದ್ದೀನಿ, ಬನ್ನಿ ನೋಡೋಣ. ನಾನು ಮಜ್ಜಿಗೆಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಆ ಮಜ್ಜಿಗೆನ ಕಮ್ಮಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಕಾಯಿಸ್ಕೊತೀನಿ. ಈ ಮಜ್ಜಿಗೆ ಚೆನ್ನಾಗಿ ಕುದಿಯೋವರೆಗೂ ಒಂದು ಸ್ವಲ್ಪ ಹೊತ್ತು ಕಾಯಿಸ್ಕೊಬೇಕು. 2-3 ಮಿನಿಟ್ಸ್ ಕಾಯಿಸಿದ್ರೆ ಅದು ಕುದಿ ಬರುತ್ತೆ. ಸೊ ಈ ಥರ ಕುದಿಯೋವಾಗ ಆಫ್ ಮಾಡ್ಕೊಬೇಕಾಗುತ್ತೆ ಸ್ಟವನ್ನು. ನೋಡಿ ಚೆನ್ನಾಗಿ ಕುದ್ದಿದೆ. ಸೊ ಈ ಥರ ಕುದಿ ಬಂದಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಇದು ಫುಲ್ಲು ತಣ್ಣಗಾಗೋವರೆಗೂ ಸೈಡ್ಗೆ ಇಟ್ಬಿಡಬೇಕು. ಇದು ಬಿಸಿಯಲ್ಲಿದ್ದಾಗೆ ನಾವು ಇದನ್ನು ಫಿಲ್ಟರ್ ಮಾಡ್ಕೊಳಕ್ಕೆ ಹೋದರೆ ಅದೆಲ್ಲ ದಿಂಡು ಸರಿಯಾಗಿ ಬರೋದಿಲ್ಲ, ಮೆಲ್ಟ್ ಆಗಿಬಿಡುತ್ತೆ. ಸೊ ಅದು ತಣ್ಣಗೆ ಆರಿದಾದಮೇಲೆ ಈ ಥರ ಅದರಲ್ಲಿ ಇದ್ದಿದ್ದ ನೀರನ್ನೆಲ್ಲ ಬಗ್ಸಾಕಿದ್ರೆ ನಮಗೆ ಈ ದಿಂಡು ರೆಡಿ ಆಗುತ್ತೆ. ನೋಡು, ಮಜ್ಜಿಗೆ ದಿಂಡು ರೆಡಿಯಾಗಿದೆ. ಸೊ ಹೀಗೆ ನಾನು ಕಾಳನ್ನ ಹಾಕ್ಕೊಂಡು ಒಂದು 2 ವಿಜಿಲ್ ಕೂಗಿಸ್ಕೊತಾ ಇದ್ದೀನಿ ಕುಕ್ಕರಲ್ಲಿ. ನೀವು ಯಾವ ಥರ ಕಾಳು ಬೇಕಾದ್ರೂ ಹಾಕ್ಕೊಬೋದು. ಹಸಿ ಕಾಳಾದ್ರೂ ಹಾಕ್ಕೊಬೋದು ಅಥವಾ ಒಣಗಿರೋ ಕಾಳಾದ್ರೂ ಹಾಕ್ಕೊಬೋದು. ಅವರೆಕಾಯಿ, ತೊಗರಿಕಾಯಿ ಅಥವಾ ಅಲಸಂದೆ ಕಾಳು ಅದನ್ನೆಲ್ಲ ಸುಲಿದು ಹಾಕ್ಕೊಬೋದು. ಇಲ್ಲ ನಿಮಗೆ ಸೊಪ್ಪಿಗೆ ಬೇಕು ಅಂದರೆ ಒಣಗನೆ ಸೊಪ್ಪು ಆ ಥರ ಸೊಪ್ಪುಗಳಿಗೆಲ್ಲ ಚೆನ್ನಾಗಿರುತ್ತೆ ದಿಂಡಾಕಿ ಮಾಡಿದ್ರೆ, ನಿಮ್ಗೆ ಆಪ್ಷನ್ಸು. ಬಟ್ ಅಲಸಂದೆ ಕಾಳಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನಿವತ್ತು ಅಲಸಂದೆ ಕಾಳಲ್ಲಿ ಮಾಡ್ತಾಯಿದ್ದೀನಿ ಪಲ್ಯನ. ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಸಿಡಿಸ್ಕೊತೀನಿ. ಸಾಸಿವೆ ಸಿಡ್ಲಿದಾದಮೇಲೆ ಇದಕ್ಕೆ ನಾನು ಒಂದು 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು 5-6 ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕರಿಬೇವು ಹಾಕ್ಬಿಟ್ಟು ಇದನ್ನು ನಾನು ಫ್ರೈ ಮಾಡ್ಕೊತೀನಿ. ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಬೇಕಾಗುತ್ತೆ. ಹಾಗೆ ನಾನು ಈಗ ಇದಕ್ಕೆ ಉಪ್ಪೇನು ಯೂಸ್ ಮಾಡ್ತಿಲ್ಲ, ಏಕೆಂದರೆ ದಿಂಡು ಕಟ್ಟೋವಾಗ ಅದಕ್ಕೂ ಉಪ್ಪು ಹಾಕ್ಕೊಂಡಿದ್ದೀನಿ ಮಜ್ಜಿಗೆ ಇಟ್ಟಾಗ. ಆ್ಯಂಡ್ ಕಾಳು ಬೇಯಿಸ್ಕೊಬೇಕಾದ್ರೆ ಅದನ್ನು ನಾನು ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ. ಸೊ ಉಪ್ಪೇನು ಯೂಸ್ ಮಾಡ್ತಿಲ್ಲ. ನೀವು ಅಕಸ್ಮಾತ್ ಕಾಳು ಬೇಯಿಸೋವಾಗ ಉಪ್ಪು ಹಾಕ್ಕೊಂಡಿಲ್ಲ ಅಂದರೆ ಇವಾಗ ಹಾಕ್ಕೊಬೋದು. ತುಂಬಾ ಈಸಿ ರೆಸಿಪಿ ಇದು, ಬೇಗನೆ ಮಾಡ್ಬೋದು. ಆ್ಯಂಡ್ ಟೇಸ್ಟು ಚೆನ್ನಾಗಿರುತ್ತೆ, ತುಂಬ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ತುಂಬ ಜನಕ್ಕೆ ಇದು ಹೇಗೆ ಮಾಡೋದು ಅಂತ ಗೊತ್ತಿರಲ್ಲ. ಸೊ ಒಂದು ಸಲ ಟ್ರೈ ಮಾಡಿ ನೋಡಿ, ವಿಡಿಯೋ ನೋಡಿದಾದ್ಮೇಲೆ ಟೇಸ್ಟ್ ಹೇಗೆ ಅಂತ ಗೊತ್ತಾಗುತ್ತೆ ನಿಮಗೂ. ನಮ್ಮನೆಲ್ಲ ನಮ್ಮಮ್ಮ ತುಂಬಾ ಮಾಡ್ತಿರ್ತಾರೆ. ಅದರಲ್ಲೂ ಈ ಅವರೆಕಾಯಿ ಸೀಸನ್ ಬಂದ್ರಂತೂ ತುಂಬಾ ಮಾಡ್ತಿರ್ತಾರೆ, ಜಾಸ್ತಿನೇ ಇಷ್ಟಪಡ್ತಾರೆ ಮನೇಲಿ. ಸೊ ಅದರಿಂದ ಹಾಗಾಗಿ ಮಾಡ್ಕೊಂಡು ತಿಂತಾಯಿರ್ತೀವಿ ನಾವು. ಮನೇಲಿ ಮಜ್ಜಿಗೆ ಇದೆ, ಅದು ಯಾರೂ ತಿಂತಿಲ್ಲ, ವೇಸ್ಟ್ ಆಗ್ತಿದೆ ಅನ್ನೋ ಟೈಮಲ್ಲಿ ಈ ಥರ ಕಾಯಿಸ್ಬಿಟ್ಟು ದಿಂಡು ಮಾಡಿ ಇಟ್ಕೊಂಡ್ರೆ ಒಂದು 2-3 ಡೇಸ್ಗೆ ಒನ್ಸು ದಿಂಡು ಮಾಡಿಬಿಟ್ಟು ಆಮೇಲೆ ಪಲ್ಯ ಮಾಡ್ಕೊಂಡು ತಿನ್ಕೊಬೋದು ಆರಾಮಾಗಿ. ಅದು ಈ ಪಲ್ಯನೇ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ, ಮಕ್ಳಿಗೂ ಇಷ್ಟ ಆಗುತ್ತೆ. ಮಜ್ಜಿಗೆ ಮೊಸರು ತಿಂದೇ ಇದ್ದ ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ಅವ್ರು ತುಂಬಾ ಇಷ್ಟಪಟ್ಟು ತಿಂತಾರೆ ಅಂದ್ಕೊತೀನಿ. ಈ ಪಲ್ಯಕ್ಕೆ ಅಲಸಂದೆ ಕಾಳು ಬದಲು ಅಥವಾ ನಾವು ಒಣಗನೆ ಸೊಪ್ಪು ಸಿಗುತ್ತಲ್ವ ಕೆರೆಯಲ್ಲಿ ಎಲ್ಲ, ಆ ಥರ ಒಣಗನೆ ಸೊಪ್ಪು ಯೂಸ್ ಮಾಡಿದ್ರೆ ತುಂಬಾ ಸಖತ್ತಾಗಿರುತ್ತೆ ಟೇಸ್ಟು. ಆ್ಯಂಡ್ ಅದು ಕಣ್ಣಿಗೂ ಒಳ್ಳೇದು ಒಣಗನೆ ಸೊಪ್ಪು. ಸೊ ಅದರಿಂದ ಅದರಲ್ಲೂ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಬರೀ ಹಸೆ ಕಾಳೆ ಹಾಕಿ ಮಾಡಬೇಕು ಅಂತ ಏನಿಲ್ಲ, ಸೊಪ್ಪುಗಳ ಇದ್ದಾಗೂ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಆಗಾಗ ಮಾಡ್ಕೊಂಡು ತಿಂತಿದ್ರೆ ಇದು ಹೆಲ್ತ್ಗೂ ಒಳ್ಳೆಯದು ಆ್ಯಂಡ್ ತುಂಬಾ ಚೆನ್ನಾಗೂ ಇರುತ್ತೆ ಟೇಸ್ಟು. ನಾನಿಲ್ಲಿ ಈರುಳ್ಳಿನ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ನಮ್ಮೂರಲ್ಲೆಲ್ಲ ಈ ಪಲ್ಯಗೆ ಮಜ್ಜಿಗೆ ದಿಂಡು ಅಂತಲೇ ಕರೆಯೋದು. ನಿಮ್ಮ ಕಡೆ ಯಾವ ಥರ ಕರೀತಾರೋ ಗೊತ್ತಿಲ್ಲ, ಏನು ಹೇಳ್ತಾರೋ ಈ ಪಲ್ಯಗೆ. ನೋಡಿ ಆಲ್ರೆಡಿ ಕಲರ್ ಸ್ವಲ್ಪ ಚೇಂಜ್ ಆಗ್ತಿದೆ ಈರುಳ್ಳಿದು. ಸೊ ನಾನೀಗ ಇದಕ್ಕೆ ಬೇಯಿಸಿದ ಕಾಳನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅಲಸಂದೆ ಕಾಳು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಹೊತ್ತು ಲೈಟಾಗಿ ಸ್ವಲ್ಪ ಬೇಯಿಸ್ಕೊಬೇಕು. ತುಂಬ ಹೊತ್ತೇನು ಬೇಡ, ಯಾಕಂದರೆ ಇದರಲ್ಲಿ ನಾನು ಆಲ್ರೆಡಿ ಬೇಯಿಸಿರೋದ್ರಿಂದ ಕಾಳು ಬೆಂದಿದೆ. ಬಟ್ ಇದರಲ್ಲಿ ನೀರಿನಂಶ ಇರುತ್ತಲ್ಲ, ಅದೆಲ್ಲ ಡ್ರೈ ಆಗೋವರೆಗೂ ಬೇಯಿಸ್ಕೊಬೇಕಾಗುತ್ತೆ. ನೀರು ಇದ್ದರೆ ಚೆನ್ನಾಗಿರಲ್ಲ, ದಿಂಡೆಲ್ಲ ಮೆಲ್ಟ್ ಆಗಿಬಿಡುತ್ತೆ. ಸೊ ಅದರಿಂದ ನೀರು ಫುಲ್ಲು ಡ್ರೈ ಆಗಬೇಕು. ಅಕಸ್ಮಾತ್ ನೀವು ಕಾಳಲ್ಲಿ ನೀರು ಚೆನ್ನಾಗಿ ಬಗ್ಸಿಲ್ಲ ಅಂದರೆ ಒಂದು ಸ್ವಲ್ಪ ಇವಾಗ ನೀರು ಜಾಸ್ತಿ ಇರುತ್ತಲ್ಲ, ಸೊ ಆದ್ದರಿಂದ ಈಗ ನೀಟಾಗಿ ಬೇರ್ಪಡಿಸ್ಕೊಂಬಿಡಿ, ನೀರನ್ನ ಬಗ್ಸ್ಬಿಟ್ಟು ಫಿಲ್ಟರ್ ಮಾಡಿ. ಹಾಗೆ ಉಪ್ಪು ಖಾರ ಹೇಗೆ ಸ್ವಲ್ಪ ಏನೋ ಶಾರ್ಟೇಜ್ ಇದ್ದರೆ ಇವಾಗೆ ನೋಡಿ ಹಾಕ್ಕೊಂಬಿಡಿ. ಆಮೇಲೆ ಅಂದರೆ ದಿಂಡು ಹಾಕಿದ್ಮೇಲೆ ಮಿಕ್ಸ್ ಮಾಡೋಕ್ಕಾಗಲ್ಲ. ಸೊ ಉಪ್ಪು ಖಾರ ಏನೋ ಶಾರ್ಟೇಜ್ ಇದ್ದರೆ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಇವಾಗ ನಾನು ದಿಂಡು ಹಾಕ್ಕೊತಾ ಇದ್ದೀನಿ. ದಿಂಡು ಹಾಕಿದಾದ್ಮೇಲೆ ತುಂಬ ಹೊತ್ತೇನು ಅದನ್ನು ಬೇಯಿಸೋದು ಬೇಕಿಲ್ಲ. ದಿಂಡು ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿದ್ರೆ ಪಲ್ಯ ರೆಡಿ ಇರುತ್ತೆ. ತುಂಬ ಹೊತ್ತು ಬೇಯಿಸೋಕ್ಕೋದ್ರೆ ಇದೆಲ್ಲ ಮೆಲ್ಟ್ ಆಗಿಬಿಡುತ್ತೆ ದಿಂಡೆಲ್ಲ, ಸೊ ಚೆನ್ನಾಗಿರೋದಿಲ್ಲ.
ನೋಡಿ ಮಜ್ಜಿಗೆ ದಿಂಡಿನ ಪಲ್ಯ ರೆಡಿಯಾಗಿದೆ. ಎಷ್ಟು ಈಸಿಯಾಗಿ ಆ್ಯಂಡ್ ಕಮ್ಮಿ ಐಟಮ್ಸಿಂದ ಬೇಗನೆ ಟೇಸ್ಟ್ಫುಲ್ಲಾದ ಮಜ್ಜಿಗೆ ದಿಂಡಿನ ಪಲ್ಯ ಮಾಡ್ಬೋದು. ನೋಡೋರಲ್ಲ ಫ್ರೆಂಡ್ಸ್, ಇವತ್ತಿನ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮಗೆ ಇನ್ನೂ ಬೇರೆ ಥರ ಹಳ್ಳಿ ಸ್ಟೈಲು ಐಟಮ್ಸ್ ಏನಾದ್ರು ಬೇಕು ಅಂದರೆ ನಾನು ತಿಳಿಸ್ಕೊಡಿ, ನಾನು ಮಾಡಿ ತೋರಿಸ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ಧನ್ಯವಾದಗಳು.